ಭಾರತೀಯ ಜನತಾ ಅಧ್ಯಕ್ಷರು ಮತ್ತು ಕೆಲವು ನಾಯಕರು ಕೂಡಿ ಮಾಡೋದಲ್ಲ ಸ್ವಾಗತ ಇದೆ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ದಿಲ್ಲಿ ಮಠ ಹೈಕಮಾಂಡ್ ಮನವಿ ಮಾಡ್ಕೋತೀನಿ. ಅದಕ್ಕಿಂತ ದೊಡ್ಡ ಹಗರಣ ವಾಲ್ಮೀಕಿ ಹಗರಣ ಅದು. ಮೂಢ ಹಗರಣದ್ದು ಅದು ಆಗಿದ್ದು ಈಗಾಗಲೇ ನ್ಯಾಯಾಂಗ ತನಿಖೆಗೆ ಒಳಪಡಿಸ್ಯಾರ. ತನಿಖೆ ಆಗಂತದೆ. ಅದಕ್ಕಿಂತ ಹೆಚ್ಚು ನಾವು ಬಳ್ಳಾರಿ ಪಾದಯಾತ್ರೆ ಮಾಡೋದು ಒಳ್ಳೆಯದು. ಯಾಕಂದರೆ ಇದು ಬರೀ ಮೈಸೂರು ಸೀಮಿತ ಮಾಡಿದೆ. ಯಾಕಂದ್ರೆ ದೊಡ್ಡ ಜನಾಂಗ ವಾಲ್ಮೀಕಿ ಜನಾಂಗ ಅಂದ್ರೆ ದೊಡ್ಡ ಜನಾಂಗ. ಅದು ಲಿಂಗಾಯತರು ನಂತರ ಮುಸ್ಲಿಂ ಲಿಂಗಾಯತ್ ಎಸ್ ಸಿ ನಂತರ ನಮ್ಮ ಬರೋದು ವಾಲ್ಮೀಕಿ ಗುರು ವಾಲ್ಮೀಕಿ ಆಲ್ಮೋಸ್ಟ್ ಸಿಕ್ಕಲ್ಲದು ನಾವು. ಅದಕ್ಕೆ ಆ ಜನಾಂಗ ಮೋಸ ಮಾಡೋದಂಥ ಸರ್ಕಾರದ ವಿರುದ್ಧ ಬರೀ ನಾವು ಸದನದಲ್ಲಿ ಗಲಾಟೆ ಮಾಡಿದ ಪಾದಯಾತ್ರೆ ಮಾಡಬೇಕು. ಮೊದಲು ಬಳ್ಳಾರಿ ಪಾದಯಾತ್ರೆ ಮಾಡಬೇಕಂತ ಈ ತಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊಂಡು ನಮ್ಮ ಮತ್ತು ನಾನು ಈಗಾಗಲೇ ಭಾರತೀಯ ಜನತಾ ಪಕ್ಷ ದಿಲ್ಲಿಯ ಮಟ್ಟಿಗೆ ನಾನು ಪರ್ಮಿಷನ್ ಕೇಳಿದ್ದೇನೆ. ಇದಕ್ಕೆ ನಾನು ಮತ್ತು 14 ಕೂಡಿ ಒಂದು ಕೆಲವೊಂದು ಶಾಸಕರು ಕೆಲವು ಹಿರಿಯರು ಕೆಲವೊಂದು ಹೆಸರು ಹೇಳೋದು ನನ್ನ ಹೆಸರು ಹೇಳಕ್ಕೆ ಹೇಳಿದ್ದೇನೆ. 14 ಬಸವನಗೂಡ 14 ಇಬ್ಬರು ಕೂಡಿ ಕೂಡಲ ಸಂಗಮವನ್ನು ಬಳ್ಳಾರಿ ಪಾದಯಾತ್ರೆ ಮಾಡಬೇಕು. ಮುಂದಿನದಲ್ಲಿ ಯೋಜನೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ಆಗಿರೋದು SC ST ಅನುದಾನ ಗ್ಯಾರಂಟಿಗೆ ಏನು ಬಳಸ್ಯಾರಲ್ಲ ಅದನ್ನು ವಿಷಯ ಮುಂದಿಟ್ಕೊಂಡು ನಮ್ಮ ಅಧ್ಯಕ್ಷರು ಮುಂದುವರೆ ಭಾಳ ಚಲೋ ಅವ್ರು ಮಾಡಿದ್ರೆ 14 ನಾನು ಮಾಡ್ಬೇಕಂತ ಒಂದು ಈಗಾಗಲೇ ಹೈಕಮಾಂಡ್ ಒಂದು ಕೆಲವೊಂದು ನಾಯಕರು ನಮ್ಮ ಮುಖ ಮನೆ ಮಾಡ್ಕೊಂಡ್ರೆ ಸ್ವಲ್ಪ ತಡಿ ವಿಚಾರ ಮಾಡಿ ಹೇಳ್ಕೊಂಡಾರ. ಅದಕ್ಕೆ ಅದನ್ನು ವೇಟ್ ಮಾಡೋದು ನಾವು. ಅದಕ್ಕಿಂತ ಮೊದಲು ನಮ್ಮ ಪಾರ್ಟಿ ಎಲ್ಲ ಕೂಡ ಮಾಡಿ ಭಾಳ ಸಂತೋಷ. ಯಾಕಂದ್ರೆ ಯಾಕಂದ್ರೆ ನಮ್ಮ ಕೂಡಲ ಹತ್ತಿರ ಕೂಡಲ ಸಂಗಮದಿಂದ ಬಳ್ಳಾರಿಗೆ ನಾನು 14 ಕೂಡಿ ಮತ್ತು ಇನ್ನೂ ಕೆಲವೊಂದು ಶಾಸಕರು ಕೆಲವು ಮುಖಂಡರು ಕೂಡಿ ಪಾದಯಾತ್ರೆ ಮಾಡಬೇಕಂತ ಒಂದು ಯೋಚನೆ ಮಾಡಿದರೆ ಇನ್ನೂ ದಿನಾಂಕ ನಿಗದಿ ಆಗಿಲ್ಲ. ಅತಿ ಶೀಘ್ರದಲ್ಲಿ ನಾವೆಲ್ಲ ಕುಡ್ಕೊಂಡು ಒಂದು ಬೆಳಗಾವಿ ಮೀಟಿಂಗ್ ಮಾಡ್ಕೊಂಡು ಅತಿ ಶೀಘ್ರ ಒಂದು ಪ್ರಾರಂಭ ಮಾಡ್ತೀವಿ. ಸರ್, ವಾಲ್ಮೀಕಿ ಹಗರಣ ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್.